ಹಲೋ. ಹಾ ಹೇಳಿ ಮಗಳೇ. ಅಮ್ಮ ಇದೇ ತಿಂಗಳು 10ನೇ ತಾರೀಕು ಮನೆ ಓಪನಿಂಗ್ ಇದೆ, ಬಂದ್ಬಿಡಿ. ಸರಿ ಮಗಳೇ, ಆಯ್ತು ಬರ್ತೀನಿ. ಮಗಳೇ ಹಾಗೆ ಇಲ್ಲಿ ಮತ್ತೇನು ಇದ್ದಾಳೆ, ಕೊಡ್ತೀನಿ, ಅವಳಿಗೂ ಹೇಳ್ಬಿಡು. ಕೊಡ್ಲಾ? ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನೀವೇ ಕರ್ಕೊಂಡು ಬಂದ್ಬಿಡಿ. ಯಾಕತ್ತೆ, ಏನಾಯ್ತು ಇಷ್ಟೊಂದು ಡಲ್ ಆದ್ರಿ? ನನ್ನ ಮಗಳು ಫೋನ್ ಮಾಡಿದ್ಲಮ್ಮ, ಅವ್ರ ಮನೆ ಓಪನಿಂಗ್ ಇದೆಯಂತೆ ಇದೇ ತಿಂಗಳು 10ನೇ ತಾರೀಕು, ಅದಕ್ಕೆ ಕರಿಯಕ್ಕೆ ಮಾಡಿದ್ಲು. ಅಯ್ಯೋ ಅದಕ್ಕೇನಂತೆ, ಹೋಗೋಣ ಬಿಡಿಯತ್ತೆ. ಅವಳು ನಿನ್ನನ್ನು ಕರೆದೇ ಇಲ್ವಲ್ಲಮ್ಮ, ಹೇಗೆ ಹೋಗೋದು? ಸಂಬಂಧಕ್ಕೆ ಬೆಲೆ ಕೊಡೋ ಕಾಲ ಯಾವಾಗಲೂ ಮುಗ್ದೋಯ್ತು ಅತ್ತೆ. ಇವಾಗ ಏನಿದ್ರು ದುಡ್ಡಿಗೆ ಬೆಲೆ ಕೊಡೋ ಕಾಲ ಅಷ್ಟೇ. ನಮ್ಮ ಹತ್ರ ದುಡ್ಡಿಲ್ಲ ಅಂದಾಗ ನಮ್ಮ ಸಂಬಂಧಿಕರು ನಮಗೆ ಬೆಲೆ ಕೊಡ್ತಾರೆ ಅನ್ನೋ ಆಸೆನ ನಾವು ಇಟ್ಕೋಬಾರ್ದು ಅತ್ತೆ. ದುಡ್ಡೊಂದಿಲ್ಲ ಅಂತಂದ್ರೆ ರಕ್ತ ಸಂಬಂಧಗಳಿಗೂ ಯಾರು ಬೆಲೆ ಕೊಡಲ್ವಮ್ಮ. ಈ ಸಮಾಜದಲ್ಲಿ ಎಷ್ಟೇ ವಯಸ್ಸಾಗಿದ್ರು ದುಡ್ಡಿಲ್ಲ ಅಂತಂದ್ರೆ ಯಾರು ಬೆಲೆ ಕೊಡಲ್ಲ ಅತ್ತೆ. ಅದೇ ಎಷ್ಟೇ ಸಣ್ಣವರಾಗಿದ್ದು ಅವ್ರ ಹತ್ರ ದುಡ್ಡಿದ್ರೆ ಅವ್ರಿಗೆಲ್ಲ ಬೆಲೆ ಕೊಡ್ತಾರೆ. ಇದೇ ಅತ್ತೆ ನಡೀತಾ ಇರೋದು. ಅದೆಲ್ಲ ಇರ್ಲಿ ಬಿಡಿಯತ್ತೆ, ನೀವು ಆರಾಮಾಗಿ ಹೋಗಿ ಬನ್ನಿ, ನನ್ಗೇನು ಬೇಜಾರಿಲ್ಲ. ಇಲ್ಲಮ್ಮ ನಾನು ಹೋಗಲ್ಲ, ನನ್ನ ಸೊಸೆಗೆ ಬೆಲೆ ಇಲ್ದಿರೋ ಜಾಗಕ್ಕೆ ನಾನು ಕಾಲಿಡಲ್ಲ. ಬಾಳ ಪಯಣದ ಹಾದಿ